ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ನೋಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಬ್ಲಾಗಲ್ಲಿ ತುಂಬ ವಿಶೇಷತೆ. ನಾವು ಉರುಸಲ್ಲಿ ಏನೇನು ತಗೊಳ್ತೇವೆ ಅನ್ನೋದು, ಹಾಗೆ ಉರುಸು ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೇವೆ. ಫುಲ್ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಂತೂ ನೋಡಿ ಫ್ರೆಂಡ್, ನಾವಿಲ್ಲಿಗೆ ಬಂದ್ವಿ ನೋಡಿ. ಎಲ್ಲ ಈ ಕಡೆ ಸೈಡ್ ಕಾಣ್ತಾ ಇದ್ದಾವೆ ನೋಡ್ರಿ ಫ್ರೆಂಡ್ಸ್. ಅಷ್ಟೆಲ್ಲ ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಲೈಟಿನ ಅರೇಂಜ್ಮೆಂಟ್ ಇದೆ ಅಂತ. ಆ ಕಡೆ ಎಲ್ಲ ಆಟ ಆಡೋವೆಲ್ಲ ಇದ್ದಾವೆ, ಝೂಲೆ ಅಂತೇವಿ ನಾವು. ಆ ಕಡೆ ತುಂಬಾ ಹಚ್ಚಿದ್ದಾರೆ, ವೆರೈಟಿ ಥರ ಆಟ ಆಡೋವು ಇದ್ದಾವೆ ನೋಡಿ. ಇಲ್ಲೆಷ್ಟು ರೋಡ್ ಫುಲ್ ಅರೇಂಜ್ಮೆಂಟ್ ನೋಡ್ರಿ ಫ್ರೆಂಡ್ಸ್. ನೋಡಿ ಎಲ್ಲ ವೆಹಿಕಲ್ಸು ತುಂಬ ಇರೋದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಇಲ್ಲ ಅಂದರೆ ಕಾಪಿರೈಟ್ ಬಂದುಬಿಡುತ್ತೆ. ತುಂಬ ಅಂದರೆ ತುಂಬ ಸೌಂಡ್ಗಳು, ಮ್ಯೂಸಿಕ್ ಎಲ್ಲ ಇದೆ, ಅದಕ್ಕಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ದರ್ಗಾದ ಹತ್ರ ಚೆನ್ನಾಗಿದೆ ಅಂತ, ಇನ್ನೂ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಇದೆ, ಫುಲ್ ಅರೇಂಜ್ಮೆಂಟ್ ಇಲ್ಲಂತೂ. ಮಸೀದಿ ಹತ್ರ, ಹೊಸ ಮಸೀದಿ ಇದು, 2 ವರ್ಷ ಆಯಿತು ಕಟ್ಟಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ, ಗುಂಬಜ್ಜಿಗೆ ಮಸೀದಿಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡೆಕೋರೇಷನ್ನು ನೋಡಿ. ಇಲ್ಲೆಲ್ಲ ರಾತ್ರಿನೇ ಫುಲ್ ಚೆನ್ನಾಗಿ ಕಾಣೋದ್ರಿಪ್ಪ ಇಲ್ಲಿ. ಹಗಲೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ, ರಾತ್ರಿ ಮಸ್ತಾಗಿ ಕಾಣ್ತೈತೆ ನೋಡ್ರಿ ಲೈಟಿನ ಅರೇಂಜ್ಮೆಂಟ್ ಅಂತೂ ನೋಡಿ. ಇಲ್ಲಿ ಗುಂಬಜ್ ಅಂತೂ ಅಷ್ಟು ಚೆನ್ನಾಗಿ ಕಾಣ್ತೈತ್ರಿ, ನೋಡೋಕ್ಕಂತೂ 2 ಕಣ್ಣು ಸಾಲದು ನೋಡ್ರಿ. ಇಲ್ಲೇ ನಿಂತ್ಕೋಬೇಕು ಅನ್ನಿಸ್ಬಿಡ್ತೈತೆ ನೋಡ್ರಿ, ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಇದೆ. ಇನ್ನೂ ವಿಡಿಯೋದಲ್ಲಿ ಇಷ್ಟು ಕಾಣ್ತಾ ಇಲ್ಲ, ಅದು ಹತ್ತಿರದಲ್ಲಿ ನೋಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ನೋಡಿ, ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ಆ ಕಡೆ ಹೋಗುವಂಥ ದಾರಿ, ಅದು ಅರೇಂಜ್ಮೆಂಟ್ ಮಾಡಿರೋದು. ಆ ಕಡೆ ಶಾಪಿಂಗ್ ಇದೆಯಲ್ಲ ಆ ಕಡೆ. ಇಲ್ಲಂತೂ ಎಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ಎಲ್ಲ ಥರದ್ದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈ ಗುಂಬಜ್ಗಳ ಹತ್ರ ನೀರು ಬೀಳೋ ಥರ ಮಾಡಿದ್ದಾರೆ, ಅದು ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕಾಣ್ತೈತಪ್ಪ ಇದಂತೂ. ನಾನಂತೂ ಇದನ್ನೇ ನೋಡೋದು ಜಾಸ್ತಿ ನಿಂತ್ಕೊಂಡು ಹೋಗಿ ನೋಡಿ. ಮಸ್ತಾಗಿ ಕಾಣ್ತೈತೆ ನೋಡಿ. ಇಲ್ಲಿ ಉರುಸಲ್ಲಿ ಅರೇಂಜ್ಮೆಂಟ್ ಶ್ರಾಳ್ಕೊಪ್ಪದಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ರಸ್ತೆ ಎಲ್ಲ ಅರೇಂಜ್ಮೆಂಟ್ ಅಂದರೆ ಎಷ್ಟು ಅರೇಂಜ್ಮೆಂಟ್ ನೋಡ್ರಿ. ಹಿಂಗೆ ಹೋಗ್ತಾ ಇದ್ದರೆ ಒಳಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತೈತೆ ನೋಡಿ. ಹೀಗೆಲ್ಲ ಇದೆ, ನೀವು ಕೂಡ ಒಂದು ಸತಿ ಭೇಟಿ ಮಾಡಿ ಶ್ರಾಳ್ಕೊಪ್ಪ ಉರುಸಿಗೆ ಫ್ರೆಂಡ್ಸ್. ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾರು ಹೇಗೆ ಆಗುತ್ತೆ ಇಲ್ಲಿನ ಉರುಸು ಅಂತ ಕೂಡ. ಮಸೀದಿ ಅಂತೂ ಸೂಪರ್ ನೋಡಿ. ಇಲ್ಲಿ ನೋಡಿ, ಇವರು ಸಯ್ಯ ಅಂತ ಫಕೀರ್ಗಳು, ಗಲೇಫ್ ಯಾರು ಹೊಸ್ತಾರೋ ದೇವರಿಗೆ ಅವರೆಲ್ಲ ಈ ಥರ ಫಕೀರನ್ನು ಕರ್ಕೊಂಡು ಹೋಗ್ತಾರೆ ನೋಡಿ. ಈ ಥರ ಗಲೇಫ್ ಯಾರು ದೇವ್ರ ಮೇಲೆ ಹೊಸ್ತಾರೋ ಅವರೆಲ್ಲ ಈ ಥರದಿಂದ ಹೋಗಿ ದೇವರಿಗೆ ಓದ್ಕಿ ಕೊಡಿಸ್ಕೊಂಡು ಬರ್ತಾರೆ, ಈ ಥರ ಮಾಡಿಕೊಂಡು ನೋಡಿ. ಶಾಪಿಂಗ್ ಎಲ್ಲ ಫುಲ್ ಬರೀ ಅಂಗಡಿ ಎಲ್ಲ ಲೈಟೇ ಫುಲ್ಲಿಗೆ ಆಗಿಬಿಡ್ತವೆ ಅಂಗಡಿಯಲ್ಲಿ. ಏನು ತಗೋಬೇಕು ಏನು ಬಿಡಬೇಕು ಅನಿಸುತ್ತೆ ನೋಡ್ರಿ ಅಂಗಡಿಯಲ್ಲಿ ಮಾತ್ರ. ಎಷ್ಟು ಅಂದರೆ ಅಂಗಡಿಗಳಲ್ಲಿ ಬರೀ ಲೈಟೇ ಜಾಸ್ತಿ ಇರೋದು, ಎಲ್ಲ ಫೋಕಸ್ ಬಿಟ್ಬಿಡ್ತಾರೆ. ಎಲ್ಲದು ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ಏನಷ್ಟೇನಿಲ್ಲ, ನಂದು ಶಾಪಿಂಗು ಸ್ವಲ್ಪ ಇತ್ತು. ಇದೆ ಏನು ತಗೊಂತೀರ ಪದೇ ಅದನ್ನೇ ಇದಾವ್ರಿಯಪ್ಪ. ನನಗೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪು ಬಳೆ ತಗೋಬೇಕಿತ್ತಷ್ಟೇ. ನಾನು ನೋಡ್ತಾ ಇದ್ದೆ ಅಂಗಡಿಯಲ್ಲಿ. ಬಳೆ ಅಂತೂ ಫುಲ್ ಸಖತ್ತಾಗಿದ್ದಾವೆ. ಕಾಶ್ಮೀರಿ ಬಳೆ, ಹೊಸ ಟ್ರೆಂಡಲ್ಲಿರುವಂಥ ಕಾಶ್ಮೀರಿ ಬಳೆಗಳು ಅಂತೂ ತುಂಬ ಬಂದಿದ್ದಾವೆ ಇಲ್ಲಿ ನೋಡಿ. ಇನ್ನೂ ಅಷ್ಟು ಜನ ಇಲ್ಲ, ಇನ್ನೂ ಕವಾಲಿ ದಿನ ಅಲ್ಲಲ್ಲ, ಇನ್ನೂ ಕವಾಲಿ ದಿನ ಆದರೆ ಒಂದು ಸ್ವಲ್ಪ ಜಾಗ ಇರಲ್ಲ ಫ್ರೆಂಡ್ಸ್. ಆ ಥರ ಫುಲ್ ಅಂದರೆ ಫುಲ್ಲಾಗಿರ್ತವೆ. ಇನ್ನೂ 2 ದಿನ ಇದೆ ಕವಾಲಿ ಅಂದಾಗ ನಾನು ಹೋಗಿ ಬಂದಿದ್ದೆ. ಯಾಕಂದರೆ ಮದುವೆ ಇದೆಯಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಅವಾಗ ಹೋಗಕ್ಕೆ ಬರಲ್ಲ ಅಂತ ಮುಂಚಿತವಾಗಿ ಒಂದು ಸ್ವಲ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ.
ಇನ್ನು ಕವಾಲಿ ದಿನ ನೋಡೋಂಥದ್ದು ಇರುತ್ತೆ, ಎಲ್ಲ ಕಡೆ ಜನ ಸೇರ್ತಾರೆ. ಅವಾಗೆ ಫುಲ್ ಪಬ್ಲಿಕ್ ಇರೋದು ನೋಡ್ರಿ ಫ್ರೆಂಡ್ಸ್. ಅವಾಗ ಮಾತ್ರ ಇವಾಗೇನು ಅಷ್ಟು ನನಗೆ ಒಂದು 100%ಅಲ್ಲಿ 25% ಜನನೂ ಕೂಡ ಇಲ್ಲ ಇಲ್ಲಿ ಇವಾಗ. ಅವಾಗ ನೋಡಬೇಕು ಫುಲ್ ಜೋರು. ಇದು ನೋಡಿ ಸಣ್ಣ ಮಕ್ಕಳಿಗೆ ಆಡೋವಂಥದ್ದು ಇದು ಒಂದು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ. ಇದು ಜಂಪಿಂಗ್ ಅಂತ ಇಷ್ಟು ಇಟ್ಟಿದ್ದಾರೆ ಅಷ್ಟೇ, ಸಣ್ಣ ಮಕ್ಕಳಿಗೆ ಆಡೋಕ್ಕೆ. ಅಂಗಡಿಗಳಂತೂ ಫುಲ್ ಇದ್ದಾವೆ. ಇನ್ನು ನಾನು ಆ ಕಡೆ ಹೋಗೋಕ್ಕಾಗಲಿಲ್ಲ, ರಾತ್ರಿ ಆಗುತ್ತೆ ಅಂತ. ಅದರಲ್ಲಿ ಬೇರೆ ಹೊಟ್ಟೆ ಹಸ್ದುಬಿಟ್ಟಿತ್ತು, ಅದಕ್ಕೆ ಹೋಗೋಣ ಅಂತ ನಾವು ಕೂಡ ಒಂದಿಷ್ಟು ನೋಡ್ಕೊಂಡ್ವಿ. ಅಲ್ಲೊಂದು ಸ್ವಲ್ಪ ಜೋಕಾಲಿ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ. ಚಿಕ್ಕ ಮಕ್ಕಳಿಗೆ ನೋಡಿ, ಈ ಕಡೆನೂ ಒಂದು ಸ್ವಲ್ಪ ಬ್ಯಾಗು ಆಮೇಲೆ ವೇಲ್ಗಳೆಲ್ಲ ಇಲ್ಲಂತೂ ತುಂಬ ಚೆನ್ನಾಗಿದ್ದಾವೆ. ನೋಡಿದೆ ಸ್ವಲ್ಪ, ಒಂದು ವೇಲ್ ತಗೊಂಡೆ ನಾನು ಕೂಡ. ನೋಡಿ ಸಖತ್ತಾಗಿದ್ದಾವೆ ವೇಲ್ ಮಾತ್ರ, ಫುಲ್ ಚೆನ್ನಾಗಿದ್ದಾವೆ. ಟ್ರೆಂಡಾಗಿ ಕಾಶ್ಮೀರಿ ವೇಲ್ ಹಾಗೂ ಕಾಶ್ಮೀರಿ ಬಳೆ ಅಂತ ಬಂದಿದ್ದಾವೆ ಜಾಸ್ತಿಯಾಗಿ. ಎಲ್ಲ ಕಡೆ ಜಗಮಗ ನೋಡಿ ಫ್ರೆಂಡ್ಸ್, ಲೈಟಿನ ಬೆಳಕು. ಇದು ನೋಡಿ ಸ್ಕ್ರೀನ್ ಮೇಲೆ ಗಲೇಫ್ ದಿನ ಅದು ನಾವಂತೂ ನೋಡೋಕ್ಕಾಗಲಿಲ್ಲ. ನಾನು ಇಲ್ಲೇ ಬರೀ ದರ್ಗದ ಹತ್ರ ನೋಡ್ಕೊಂಡು ಬಂದುಬಿಟ್ಟೆ. ಗಲೇಫಿನ ದಿನ ಊರೊಳಗೆ ಎಲ್ಲ ಜರಬ್ ಮಾಡ್ತಾರಲ್ಲ ಫಕೀರ್ಗಳು, ಅದು ಇದರಲ್ಲಿದೆ ಸ್ಕ್ರೀನ್ ಮೇಲೆ. ಇದು ಟಿ ವಿಯಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗಿ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದಾರೆ ಹಾಕಿ. ನೋಡಿ ದರ್ಗದ ಹತ್ರ ಇದು ಸ್ಕ್ರೀನ್ ಕೂಡ ಹಾಕಿದ್ದಾರೆ ನೋಡಲಿಕ್ಕೆ. ಫುಲ್ ಚೆನ್ನಾಗಿದೆ. ಇನ್ನು ಪಬ್ಲಿಕ್ ಅಂದರೆ ಅಷ್ಟು ಪಬ್ಲಿಕ್ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ. ಇನ್ನೂ ಅಷ್ಟು ಚೆನ್ನಾಗಿ ತೋರಿಸ್ತಾ ಇಲ್ಲ ಇದರಲ್ಲಿ, ನಾವು ಕೂಡ ನೋಡ್ತಾ ಇಲ್ಲ, ನಮಗೆ ಅರ್ಜೆಂಟ್ ಇದೆ ಅಂತ. ಇನ್ನು ಫುಲ್ ನೋಡಬೇಕಿದು, ತುಂಬ ಚೆನ್ನಾಗಿದೆ, ತುಂಬ ಫುಲ್ ಪಬ್ಲಿಕ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಅಷ್ಟೇನು ಕಾಣ್ತಾ ಇಲ್ಲ ಇದರಲ್ಲಿ. DJ ಕೂಡ ಇದೆ ಇಲ್ಲಿ ನೋಡಿ. ಈ ಥರ ಇರುವೆ ಥರ ಇದ್ದಾರೆ ಜನ. ನಾವಂತೂ ಸ್ವಲ್ಪ ಅಷ್ಟೇ ಸ್ಕ್ರೀನಿಗೆ ಹಿಡಿದ್ವಿ ನೋಡೋಣ ಅಂತ. ನೋಡಿ ಯಾವ ಥರ ಎಲ್ಲ ಸ್ಟೆಪ್ ಹಾಕ್ತಿದ್ದಾರೆ ಅಂತ. ಫುಲ್ ಗ್ರ್ಯಾಂಡ್ ಆಗುತ್ತೆ ಕೂಡ ಉರುಸು ಎಲ್ಲಿದ್ದು ಮಾತ್ರ, ಫ್ಯಾಂಟಾಸ್ಟಿಕ್ ಆಗಿರುತ್ತೆ ನೋಡಿ. ನಮಗೆ ಈ ಸಿರಾಳಕೊಪ್ಪ ಉರುಸು ಅಂದರೆ ತುಂಬಾ ಇಷ್ಟ ನೋಡಿ ಫ್ರೆಂಡ್ಸ್, ನನಗೆ ಮಾತ್ರ. ನೋಡಿ ಇನ್ನೂ ಜನ ತುಂಬ ಇದೆ ನೋಡಿ. ನಾವು ಈಗ ಇಲ್ಲಿ ಆಟ ಆಡ್ತಾರಲ್ಲ ಅಲ್ಲಿ ಬಂದ್ವಿ. ಎಲ್ಲ ಜೋಕಾಲಿಗಳೆಲ್ಲ ಆಟ ಆಡ್ತಾರೆ ಹುಡ್ರಿಲ್ಲಿ. ಫುಲ್ ಇನ್ನೂ ಅಷ್ಟೇನಿಲ್ಲ ಜನ. ಕವಾಲಿ ದಿನ ಇರುತ್ತೆ ನೋಡ್ರಿ ಜನ ಇಲ್ಲಿ. ಒಂಥರ ಇರುವೆ ಥರ ಇರುತ್ತೆ ಜನ. ಇನ್ನೂ ಅಷ್ಟಿಲ್ಲ ಇಲ್ಲಿ ಜನ ನೋಡ್ರಿ. ಈ ಥರ ಒಂದು 5-6 ಥರ ಆಟಗಳು ಬಂದಿದ್ದಾವೆ ಇಲ್ಲಿ. ನೋಡ್ರಿ ನನಗಂತೂ ನೋಡಿದ್ರೇ ತಲೆ ತಿರುಗುತ್ತೆ ಬಿಡ್ರಿ. ನಾನು ಮಾತ್ರ ಆಟ ಆಡೋಕ್ಕೆ ಹೋಗಲ್ಲ ನೋಡ್ರಿ. ನಾನು ಯಾವತ್ತಿದ್ರೂ ಇಲ್ಲ ಆಟ ಆಡೋಕ್ಕೆ ಹೋಗಲ್ಲ. ಎಲ್ಲಾದರೂ ಅಷ್ಟೇ, ನಾನು ಈ ಥರ ಆಟನೇ ಆಡಲ್ಲ. ಚಿಕ್ಕವಳಿದ್ದಾಗ ಒಂದು ಸತಿ ನಮ್ಮೂರಲ್ಲೇ ಆಟ ಆಡಿಸಿ ನಾನು ತುಂಬ ಹೆದರಿದ್ದೆ. ಅವತ್ತಿಂದ ಇವತ್ತಿನವರೆಗೂ ಜೋಕಾಲಿ ಹತ್ತಬೇಕಂದ್ರೆ ಆಗಲ್ಲ ನೋಡ್ರಿ ಫ್ರೆಂಡ್ಸ್. ನನಗೆ ಮಾತ್ರ ಆಡೋರು ನೋಡ್ತೀನಿ ನಿಂತ್ಕೊಂಡು, ಆಡೋಕ್ಕೆ ಹೋಗಲ್ಲ. ನೋಡಿ ಇದು ರೌಂಡಾಗಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡ್ಲಿಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ, ಆಡ್ಲಿಕ್ಕೆ ಹೆದರಿಕೆ ಆಗ್ತೈತ್ರಪ್ಪ ನನಗೆ. ಆಟ ಆಡೋಕ್ಕೆ ಆಗಲ್ಲ ನನಗೆ, ತುಂಬಾ ಹೆದರಿಕೆ ಆಗ್ತೈತೆ. ಸಮೀರ ಆಡ್ತಾನೆ. ಇದು ನೋಡಿ ಜೋಕಾಲಿ ಎಷ್ಟು ಚೆನ್ನಾಗಿದೆ, ತೊಟ್ಟಿಲು ಥರ. ಚಿಕ್ಕ ಮಕ್ಕಳು ನೋಡಿ, ಇದ್ರಲ್ಲಿ ಬೇಕಾದರೆ ಕೂತ್ಕೋಬೋದು ನೋಡ್ರಿ ಫ್ರೆಂಡ್ಸ್, ಆರಾಮಿರುತ್ತೆ ಅದು ಮಾತ್ರ. ನನಗೆ ದೊಡ್ಡವು ಜೋಕಾಲಿ ನೋಡಿದ್ರೆ ಆಗಲ್ರಿ ಅಪ್ಪ, ಹೆದರಿಕೆನೇ ಆಗುತ್ತೆ ನನಗೆ ಮಾತ್ರ. ಇವೆಲ್ಲ ಸಣ್ಣ ಸಣ್ಣ ಮಕ್ಕಳು ನೋಡ್ರಿ, ಇವು ಚೆನ್ನಾಗಿದ್ದಾವೆ ಇವು ಮಾತ್ರ. ನೋಡ್ರಿ ಸಣ್ಣ ಹುಡ್ರು ಆಟ ಆಡೋದಿದು ಎಷ್ಟು ಚೆನ್ನಾಗಿದೆ ಕಾರಲ್ಲಿ ಕೂತ್ಕೊಂಡು. ಪಬ್ಲಿಕ್ ಏನು ಅಷ್ಟಿಲ್ಲ ನೋಡಿ ಇಲ್ಲಿ. ಆವಾಗಿನ ದಿನ ನೋಡುವಂಥದ್ದು ಇರುತ್ತೆ ನೋಡಿ ಫ್ರೆಂಡ್ಸ್. ನೋಡ್ರಿ ಇದು ಎಷ್ಟು ಎತ್ತರಕ್ಕೆ ಹೋಗುತ್ತರಪ್ಪ, ನೋಡೋಕ್ಕೆ ಹೆದರಿಕೆ ಆಗುತ್ತೆ ನನಗೆ ಮಾತ್ರ. ಹೆಂಗೆ ಆಡ್ತಾರೋ ಏನು.
ಇದಿಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಸಮೀರ ಕೂಡ ಯಾವುದೋ ಒಂದರಲ್ಲಿ ಕೂತ್ಕೊಂಡು ಆಡ್ತೀನಿ ಅಂತ ಹೋದ. ಎತ್ತರಲ್ಲಿ ಆಡ್ತಾ ಇದ್ದಾನೋ ಗೊತ್ತಿಲ್ಲ. ನಾವು ಇದ್ದರೆ ಆಡ್ಸಲ್ಲ ಅಂತ ಹಂಗೆ ಮಾಡ್ತಾನೆ. ನಾವು ಹೆದರ್ತೇವಲ್ಲ, ಅದಕ್ಕೆ ಇವರು ಇದೇ ಥರ ಅಂತ ಆ ಕಡೆ ಹೋಗಿ ಆಟ ಆಡಿ ಬಂದ್ಬಿಡ್ತಾನವನು. ನೋಡಿ, ಇದು ಬ್ರೇಕ್ ಡ್ಯಾನ್ಸ್ ಅಂತಾರೆ. ಹಿಂಗೆ ಆಡ್ತಾರೇನಪ್ಪ, ನನಗಂತೂ ಆಡೋಕ್ಕೆ ಹೆದರಿಕೆನಪ್ಪ ಇದು. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿರ್ತಾರೆ. ಸ್ವಲ್ಪ ಹೆದರಲ್ಲ. ಎಷ್ಟೋ ಹುಡುಗಿಯರು ಭಾಳ ಹಂಗೆ ಚೀರ್ತಾರ್ರಿಯಪ್ಪ. ಆಗಲ್ಲ ಅಂದರೆ ಯಾಕೆ ಆಟ ಆಡ್ತಾರೋ ಏನೋ. ಹೋಗಿ ಕೂತ್ಕೊಂಡು ಒಟ್ಟು ಆಡಬೇಕು ಅನ್ನೋ ಆಸೆ ಎಲ್ಲರಿಗೂ. ನೋಡ್ರಿ, ನಮ್ಮದು ಕೂಡ ಉರುಸಾಯಿತು. ಇವಾಗ ನಾವು ಹೋಗೋಕ್ಕೆ ತಯಾರಿ ಮಾಡ್ತಾಯಿದ್ದೀವಿ. ರಾತ್ರಿ ಆಗಿಬಿಡ್ತು. ಕಡೆ ಏನಾದರೂ ತಿಂಡಿ ತಗೊಂಡು ಆ ಕಡೆ ಹೋಗೋಣ ಅಂತ ನಾವು ಸ್ವಲ್ಪ ಸೈಡ್ ಆಗ್ತಾ ಇದ್ದೇವೆ. ಇಲ್ಲಿಂದ ಹೋಗಬೇಕು. ನೋಡಿ ಎಷ್ಟು ರಾತ್ರಿ ಆಗಿದೆ. ಮತ್ತು ಮಳೆ ಬರೋ ಚಾನ್ಸು ಕೂಡ ಕಾಣ್ತಾ ಇದೆ. ಯಾವಾಗ ಬೀಳುತ್ತೋ ಏನೋ ಮಳೆ. ಈ ಉರ್ಸಿನ ಟೈಮಲ್ಲಿ ಬಂದರೆ ತುಂಬ ಕಷ್ಟ ರೀಪ ಮಳೆ. ನೋಡಿ ಇಲ್ಲಿ ಚಿಕ್ಕ ಮಕ್ಕಳು ಹೆಂಗೆ ಆಡ್ತಾ ಇದ್ದಾವೆ ಅಂತ. ಇವ್ರಿಗೆ ಪರವಾಗಿಲ್ಲ, ಚಿಕ್ಕ ಮಕ್ಕಳಿಗೆ ಇದನ್ನು ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾತ್ರ ಇದು. ಹೋಗೋಣ್ರಿಪ್ಪ. ರಾತ್ರಿ ಆಯಿತು, ನಮಗೆ ಫುಲ್ ರಾತ್ರಿನೇ ಆಗಿಬಿಡ್ತು. ಎಲ್ಲ ನೋಡಿದ್ವಿ, ಏನು ತಗೋಬೇಕು ತಗೊಂಡ್ವಿ, ಎಂಜಾಯ್ ಮಾಡಿದ್ವಿ. ಆಟ ಮಾತ್ರ ಆಡಲಿಲ್ಲ ತೊಟ್ಲಲ್ಲೆಲ್ಲ. ನಮಗಂತೂ ಬರಲ್ಲ ಇದು. ಓಕೆ ಫ್ರೆಂಡ್ಸ್, ತುಂಬಾ ರಾತ್ರಿ ಆಯಿತು. ನಾವು ಹೋಗೋಣ ಅಂತ ಅಂದೆ. ಅದಕ್ಕೆ ಸ್ವಲ್ಪ ತಿಂಡಿ ತಗೊಂಡು ನಾವು ಕೂಡ ಹೋಗ್ತಾ ಇದ್ದೇವೆ ನೋಡ್ರಿ. ಇವಾಗ ನೋಡಿ, ಇಲ್ಲಿ ಹೋಟ್ಲಿದು ಬಿರಿಯಾನಿ ಹೋಟ್ಲು. ಓಕೆ ಫ್ರೆಂಡ್, ಟೇಕ್ ಕೇರ್, ಬಾಯ್ ಫ್ರೆಂಡ್. ನಮ್ಮದಂತೂ ಉರಸಾಯಿತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.